ಸೂಫೀಸ್ ಅಂತ ಹಿಸ್ಟ್ರಿ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಸೊ ನೋಡಿ, ಇದು ಚಿಸ್ತಿ ಪಂಥ. ಇದು ಮೇಲೆ ಇರೋದೆಲ್ಲ ಬೇಡ. ಪ್ರಮುಖ ಸೂಫಿ ಸಂತರು ಇದು ಬೇಡ. ಈ ಚಿಸ್ತಿ ಪಂಥ ಎಕ್ಸಾಮ್ಗೆ ಇಂಪಾರ್ಟೆಂಟು. ಪ್ರಮುಖ ಚಿಸ್ತಿ ಪಂಥದ ಸೂಫಿ ಸಂತರೆಂದರೆ ಶೇಖ್ ಮೊಹಿಯುದ್ದೀನ್ ಚಿಸ್ತಿ. ಈ ಅಪ್ಪ ಈ ಧರ್ಮದ ಸ್ಥಾಪಕ, ಚಿಸ್ತಿ ಧರ್ಮದ ಸ್ಥಾಪಕ. ಇವರು ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಕುತುಬುದ್ದೀನ್ ಬಕ್ತಿಯಾರ್ ಕಾಕೆ ಈ ಅಪ್ಪ ಇಂಪಾರ್ಟೆಂಟು. ಶೇಖ್ ನಿಜಾಮುದ್ದೀನ್ ಔಲಿಯಾ, ಬಂದೇ ನವಾಜ್ ಇವರು ಇಂಪಾರ್ಟೆಂಟು. ಇಷ್ಟು ಸಾಕು. ನೆಕ್ಸ್ಟು ಸುಹರ್ವಾದಿ ಪಂಥ. ಇದು ಒಂದು ಲೈನ್ ಸಾಕು, ಜಸ್ಟ್ ಒಂದು ಲೈನು. ಪ್ರಮುಖ ಸುಹರ್ವಾದಿ ಪಂಥದ ಸೂಫಿ ಅಂದರೆ ಶಿಹಾಬುದ್ದೀನ್ ಸಹವರ್ದಿ ಸಾಕು. ನೆಕ್ಸ್ಟು ಕಾದರಿ ಪಂಥ ಬೇಡ, ನಕ್ಷಬಂದಿಯ ಪಂಥ ಬೇಡ. ನೆಕ್ಸ್ಟು ಶತ್ತಾರಿ ಪಂಥ ಬೇಡ. ಭಾರತದಲ್ಲಿ ಜನಪ್ರಿಯರಾದಂತಹ ಸೂಫಿ ಸಂತರಲ್ಲಿ ಶೇಖ್ ಮೊಹಿಯುದ್ದೀನ್ ಚಿಸ್ತಿ. ಈ ಅಪ್ಪನ ಕಾಲ 1441ರಿಂದ 1136ವರೆಗೆ ಇರುತ್ತೆ. 1992ರಲ್ಲಿ ಭಾರತಕ್ಕೆ ಬಂದಾಗ ಇವರು ಐಬಕ್ ಇಲ್ತಮಷ್ನಲ್ಲಿ ಸಮಕಾಲೀನರಾಗಿರ್ತಾರೆ. ಚಿಸ್ತಿ ಪಂಗಡದ ಸ್ಥಾಪಕ. ಇವರ ಶಿಷ್ಯ ಅಹಮುದ್ದೀನ್ ನಾಗೋರ್ನಲ್ಲಿ ಚಿಸ್ತಿ ಸಂಪ್ರದಾಯದ ಶಾಖೆಯನ್ನು ಆರಂಭಿಸುತ್ತಾನೆ. ಶೇಖ್ ಮೊಹಿಯುದ್ದೀನ್ ಚಿಸ್ತಿ ಇಂಪಾರ್ಟೆಂಟು. ಶೇಖ್ ನಿಜಾಮುದ್ದೀನ್ ಔಲಿಯಾ ಇವರು ಇಂಪಾರ್ಟೆಂಟು. ಬಾಬಾ ಫರೀದಿನ ಶಿಷ್ಯರಾಗಿದ್ದ ಇವರು ದೆಹಲಿ ಮತ್ತು ಪಿಯಾಸ್ಪುರಗಳಲ್ಲಿ ನೆಲೆಸಿರ್ತಾರೆ. ಇವರ ಸಮಾಧಿ ದೆಹಲಿಯಲ್ಲಿದೆ. ಮತ್ತು ಶೇಖ್ ಚಿಲಿಮ್ ಚಿಸ್ತಿ ಈ ಅಪ್ಪ ಅಕ್ಬರ್ನ ಸಮಕಾಲೀನವರು ಮತ್ತು ಈತನ ಗೋರಿ ಫತೇಪುರ್ ಸಿಕ್ರಿಯಲ್ಲಿದೆ. ನೆಕ್ಸ್ಟು ಬಂದೇ ನವಾಜ್ ಎಂಬುದು ಇವರ ಪೂರ್ಣ ಹೆಸರು. ಸೈಯದ್ ಮಹಮ್ಮದ್ ಬಂದೇ ನವಾಜ್ ಇವರ ಪೂರ್ಣ ಹೆಸರು. ಈ ಅಪ್ಪ ಕಲಬುರಗಿಯಲ್ಲಿ ಸೂಫಿ ಸಂತದ ಒಂದು ಗುಮ್ಮಟವನ್ನು ಸ್ಥಾಪಿಸ್ತಾನೆ. ಈತನನ್ನು ದಖನಿ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಏನು ಮಾಡ್ತಾರೆ, ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಇದಾದಮೇಲೆ ಕರ್ನಾಟಕದಲ್ಲಿ ಸೂಫಿ ಚಳುವಳಿ. ಈ ಕರ್ನಾಟಕದಲ್ಲಿ 14ನೇ ಶತಮಾನದ ವೇಳೆಗೆ ಈ ಸೂಫಿ ಸಂತ ಅನ್ನೋದು ಬರುತ್ತೆ. ಬಹುಮನಿ ಸುಲ್ತಾನರು, ವಿಜಯನಗರ ಸುಲ್ತಾನರು ಆಳ್ವಿಕೆ ಮಾಡ್ತಿರ್ಬೇಕಂತ ಸಂದರ್ಭದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಏನಾಗುತ್ತೆ, ಈ ಸೂಫಿ ಸಂತೆಯನ್ನು ಜನಪ್ರಿಯ ಆಗುತ್ತೆ. ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಮೈಸೂರು ಸಂಸ್ಥಾನವನ್ನು ಈ ಸೂಫಿ ಸಂತ ಅನ್ನೋದು ಏನಾಗುತ್ತೆ, ಪ್ರವೇಶಿಸುತ್ತದೆ. ನೆಕ್ಸ್ಟು ಕರ್ನಾಟಕದ ಬೀದರು, ಕಲಬುರಗಿ, ವಿಜಯಪುರ, ಬೆಳಗಾವಿ, ಧಾರವಾಡ ಈ ಕಡೆ ಎಲ್ಲ ಈ ಸೂಫಿ ಸಂತದ ಪ್ರಮುಖ ಸ್ಥಳಗಳಿರುತ್ತೆ. ಕರ್ನಾಟಕದ ಕಲಬುರಗಿಗೆ ಒಬ್ಬರು ಬಂದಿರ್ತಾರೆ. ನಾನು ಹಿಂದೆ ಕ್ಲಾಸಲ್ಲಿ ಹೇಳಿದ್ದೀನಿ ಯಾರು ಬಂದಿದ್ರು ಅಂತ. ಅದ್ರ ಬಗ್ಗೆ ನೀವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ಕಲಬುರಗಿ, ಬೀದರು, ವಿಜಯಪುರ ಇವೆಲ್ಲ ಆಲ್ರೆಡಿ ಹೇಳಿದ್ದೀವಿ. ಯಾರ್ಯಾರು ಬಂದರು ಅಂತ ಕೇಳಲ್ಲ. ಕರ್ನಾಟಕದಲ್ಲಿ ಸೂಫಿ ಸಂತ ಅನ್ನೋದು ಇತ್ತು ಅಂತ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕ್ಕೊಡಿ, ಆಧುನಿಕ ಭಾರತದ ಇತಿಹಾಸ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಕಾಲಾನುಕ್ರಮದಲ್ಲಿ ಕೇಳ್ತಾನೆ. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಈ ಫ್ರೆಂಚರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಒಂದು ಕೋಡು PDEF ಅಂತ. ಪೋರ್ಚುಗೀಸ್